ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಉಪಮನ್ಯು ಮಹರ್ಷಿಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಬಹಳ ಹಿಂದೆ ವ್ಯಾಘ್ರಪಾದ ಅಂತಕ್ಕಂತಹ ಒಬ್ಬ ಮಹರ್ಷಿ ಇರ್ತಾನೆ. ಅವನಿಗೆ 2 ಮಕ್ಕಳು. ಅವರಲ್ಲಿ ದೊಡ್ಡವನೇ ಬಂದು ಉಪಮನ್ಯು, ಚಿಕ್ಕವನು ಧೌಮ್ಯ. ಇವರು ವೇದಗಳನ್ನು ಎಲ್ಲ ಕಲಿತು ಚೆನ್ನಾಗಿ ತಪಸ್ಸು ಮಾಡಿಕೊಂಡಿರ್ತಾರೆ. ಅವನ ಹೆಂಡತಿ ಕೂಡ ತುಂಬ ಚೆನ್ನಾಗಿ ಮಕ್ಕಳನ್ನ ಸಾಕ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಒಂದು ದಿವಸ ಅವರ ಬಂಧುಗಳ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ನೋಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಬಹಳ ರುಚಿಕರವಾಗಿರ್ತಕ್ಕಂತಹ ಪಾಯಸಾನ್ನವನ್ನು ತಿಂತಾರೆ. ಮನೆಗೆ ಬಂದ ತಕ್ಷಣ ಅಂಥದ್ದೇ ಪಾಯಸ ಮಾಡಿಕೊಡೋಕ್ಕೆ ತಾಯಿಯನ್ನು ಕೇಳಿದಾಗ ಮಕ್ಕಳು, ಆ ಮನೆಯಲ್ಲಿ ಏನೂ ಇರೋದಿಲ್ಲ, ಇನ್ನು ಪರಮಾನ್ನ ಮಾಡೋದು ಹೇಗೆ, ಇಲ್ಲ ಅಂದ್ಕೊಂಡು ಹೇಳಿದ್ರೆ ಮಕ್ಕಳು ಬೇಜಾರು ಮಾಡ್ಕೋತಾರೆ ಅಂತ ತಿಳ್ಕೊಂಡು ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ಕಲಿಸ್ಕೊಡ್ತಾಳೆ ತಾಯಿ. ಆಗ ಅದು ಬಾಲಕರಿಗೆ ರುಚಿಸಲಿಲ್ಲ. ಚೆನ್ನಾಗಿಲ್ಲ, ಇದು ನಮಗೆ ಅದೇ ಥರದ್ದು ಬೇಕು ಅಂತ ಹಠ ಮಾಡ್ತಾರೆ. ಅವಳು ಇಲ್ಲ ಅಂದ್ಬಿಟ್ಟಿದ್ರೆ ಆಗ್ತಿತ್ತು, ಅವಳು ಹೇಳಲಿಲ್ಲ. ಹಿಂಗಾಯಿತು. ಸರಿ, ತಾಯಿ ಅವರಿಬ್ಬರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೀತಿ ಮಾಡ್ತಾ, ಮಕ್ಕಳ, ಪರಮಾನ್ನ ಮಾಡಬೇಕಾದ್ರೆ ಹಾಲು ಬೇಕು, ಆದರೆ ಗೋವಿಲ್ಲದೆ ಹಾಲಿಲ್ಲ, ಹಾಲಿಲ್ಲದೆ ನಾನು ಪಾಯಸಾನ್ನವನ್ನು ಹೇಗೆ ಮಾಡಲಿ ಅಂತ ಹೇಳ್ತಾಳೆ. ಆಗ ಆ ಮಕ್ಕಳು, ಹಸುವನ್ನು ಯಾರು ಕೊಡ್ತಾರೆ, ನಮ್ಮ ಆಸೆ ಈಡೇರುವುದಾದರೂ ಹೇಗೆ ಅಂತ ಕೇಳಿದಾಗ, ಆ ಈಶ್ವರನ ಕೃಪೆ ಇದ್ದರೆ ಎಲ್ಲವೂ ಕೂಡ ಸಿದ್ಧಿಸುತ್ತೆ, ಅವನು ನಿಮ್ಮ ಕೋರಿಕೆಗಳನ್ನೆಲ್ಲ ಈಡೇರಿಸ್ತಾನೆ ಅಂತ ಹೇಳಿದಾಗ, ಅಮ್ಮ, ಈಶ್ವರ ಅಂದರೆ ಯಾರಮ್ಮ, ಅವನು ಎಲ್ಲಿರ್ತಾನೆ ಹೇಳು, ನಾವೀಗಲೇ ಅಲ್ಲಿಗೆ ಹೋಗ್ತೀವಿ ಅಂತ ಕೇಳ್ಕೊಳ್ತವೆ ಆ 2 ಮಕ್ಕಳು, ಉಪಮನ್ಯು ಮತ್ತು ಧೌಮ್ಯ. ಸರಿ, ಆಗ ಅಮ್ಮ ಹೇಳ್ತಾಳೆ, ಏನು ಹೇಳ್ತಾಳೆ ಅಂದರೆ, ಉಪಮನ್ಯು, ಈಶ್ವರನನ್ನು ನೋಡೋದಾಗಲಿ ತಿಳಿಯೋದಾಗಲಿ ಯಾರಿಗಾಗುತ್ತಪ್ಪ, ಅವನು ಪುಣ್ಯಾತ್ಮರಿಗೆ ಮಾತ್ರ ಗೋಚರಿಸುತ್ತಾನೆ. ಅವನ ರೂಪಗಳು ಅನಂತವಾಗಿದೆ, ಅವನ ಕರುಣೆ ವಿವಿಧ ರೀತಿಗಳಲ್ಲಿರುತ್ತವೆ, ಅವನ ಅಸ್ತಿತ್ವವೂ ಅನಂತವೇ, ಅವನ ಶುಭ ಚರಿತ್ರೆಯನ್ನು ಇಂತಿಷ್ಟೇ ಅಂತ ಹೇಳಲಿಕ್ಕೆ, ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಹೇಳೋಕ್ಕೆ ಯಾರಿಗೂ ಆಗೋದಿಲ್ಲ. ಎಲ್ಲ ಜೀವರಾಶಿಗಳಲ್ಲಿ ಅವನು ಇರ್ತಾನೆ. ಭಕ್ತರಿಗೆ ದಯೆ ತೋರಿ ದರ್ಶನ ಕೊಡ್ತಾನೆ. ಸುಮ್ಮನೆ ಹೋಗ್ಬಿಟ್ಟು ನಾನು ಅವನನ್ನು ನೋಡ್ಕೊಂಬರ್ತೀನಿ ಅಂತಂದರೆ ಆಗಲ್ಲ ಕಣಪ್ಪ ಅಂತ ಹೇಳ್ತಾಳೆ. ಋಷಿಮುನಿಗಳೇ ಅವ್ರ ಬಗ್ಗೆ ತುಂಬ ಮಾತಾಡ್ತಾರೆ. ಅವನ ಕಂಡು ಆನಂದ ಪ್ರವೇಶರಾಗ್ತಾರೆ. ಬ್ರಹ್ಮ, ವಿಷ್ಣು, ಸುರೇಂದ್ರ ಎಲ್ಲ ರೂಪಗಳು ಅವನದೇ ಆಗಿದೆ. ಎಲ್ಲ ರುದ್ರಾದಿತ್ಯ, ವಿಶ್ವೇದೇವ, ನಾರದಾದಿ ಮುನಿಗಳು, ಭೂತ ಪ್ರೇತ ಪಿಶಾಚಿಗಳು, ದೈತ್ಯ ದಾನವರು, ಪ್ರಾಣಿ ಪಕ್ಷಿಗಳು, ಋಷಿ ಗಂಧರ್ವ ಸಿದ್ಧ ಚಾರಣರು, ಎಲ್ಲ ರೂಪವು ಅವಂದೇ. ಅವನಿಗೆ ಅನೇಕ ಮುಖಗಳಿವೆ, ಬಹಳ ಪಾದಗಳಿವೆ, ಸಾವಿರಾರು ಕೈಗಳಿವೆ. ಹೀಗೆ ಈಶ್ವರನ ಬಗ್ಗೆ ಎಲ್ಲ ರೀತಿಯಲ್ಲೂ ಹೇಳ್ತಾಳೆ. ಉಪಮನ್ಯು, ಅವನ ತತ್ವವನ್ನು ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಭಕ್ತಿಯಿಂದ ಅವನನ್ನು ಆಶ್ರಯಿಸಿದರೆ ನೀನು ಕೇಳಿದ್ರೆ ಅವನು ಕೊಡ್ತಾನೆ ಅಂತ ಹೇಳಿ. ಸರಿ, ತಾಯಿ ಉಪದೇಶ ಎಲ್ಲ ಸಿಕ್ಕಿದ ಮೇಲೆ ಉಪಮನ್ಯು ಆಶ್ರಮದಿಂದ ಹೊರಟು ಒಂದು ಏಕಾಂತ ಪ್ರದೇಶದಲ್ಲಿ ಎಡಗಾಲಿನ ಹೆಬ್ಬೆಟ್ಟಿನ ಮೇಲೆ ನಿಂತುಕೊಂಡು ಕಠೋರ ತಪಸ್ಸನ್ನು ಮಾಡ್ತಾನೆ. 100 ವರ್ಷ ಹಣ್ಣುಗಳನ್ನು ಮಾತ್ರ ತಿಂದ್ಕೊಂಡು, ಮತ್ತೆ 100 ವರ್ಷ ಬರೀ ಎಲೆಗಳನ್ನು ತಿಂದ್ಕೊಳ್ತಾ, ಮತ್ತೆ 100 ವರ್ಷ ನೀರು ಕುಡ್ಕೊಂಡು, ಮತ್ತೆ 100 ವರ್ಷ ಗಾಳಿ ಕುಡ್ಕೊಂಡು, ಹೀಗೆ 1000 ವರ್ಷಗಳು ಈಶ್ವರನನ್ನು ಆರಾಧನೆ ಮಾಡ್ತಾನೆ. ಆಗ ಈಶ್ವರನಿಗೆ ಬಹಳ ಕರುಣೆ ಉಂಟಾಗುತ್ತೆ. ಅವನು ಉಪಮನ್ಯುವನ್ನು ಪರೀಕ್ಷೆ ಮಾಡಲಿಕ್ಕೆ ಅಂತ ಇಂದ್ರನ ರೂಪದಲ್ಲಿ ಬರ್ತಾನೆ. ದೇವತೆಗಳ ಜೊತೆ ಬರ್ತಾನೆ. ವಜ್ರಾಯುಧವನ್ನು ಇಟ್ಕೊಂಡಿರ್ತಾನೆ, ಐರಾವತದ ಮೇಲೆ ಕೂತ್ಕೊಂಡಿರ್ತಾನೆ. ಅವನು ಹೇಳ್ತಾನೆ, ಮುನೀಂದ್ರ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ಬೇಕಾದ್ದನ್ನು ಕೇಳು, ನಾನು ಕೊಡ್ತೇನೆ ಅಂತ ಹೇಳಿದಾಗ ಉಪಮನ್ಯು
ದೇವರಾಜನ ಮಾತನ್ನು ಬೇಡ ಅಂತ ಹೇಳಿಬಿಟ್ಟು, ದೇವೇಂದ್ರ ನಿನ್ನ ಅನುಗ್ರಹ ನನಗೆ ಬೇಡ, ಪಶುಪತಿಯನ್ನು ವಿನಃ ಮತ್ತೊಬ್ಬರನ್ನು ನಾನು ಬೇಡೋದೇ ಇಲ್ಲ. ಈಶ್ವರನ ಇಚ್ಛೆ ಇದ್ದರೆ ನಾನೊಂದು ಕ್ರಿಮಿಯಾಗಲೂ ಇಷ್ಟಪಡ್ತೇನೆ, ಇಲ್ಲವೇ ಅವನ ಆಜ್ಞೆಯಂತೆ ವ್ಯರ್ಥವಾದ ಒಂದು ವೃಕ್ಷವಾದರೂ ಆಗ್ತೇನೆ ಹೊರತು ತ್ರಿಭುವನ ಸಾಮ್ರಾಜ್ಯವನ್ನೇ ಕೊಟ್ಟರು ನನಗೆ ಬೇರೆಯವ್ರ ವರ ನನಗೆ ಬೇಡ ಅಂದ್ಬಿಡ್ತಾನೆ. ನನಾಕಪೃಷ್ಟಂ ನ ಚ ದೇವರಾಜ್ಯಂ ನ ಬ್ರಹ್ಮಲೋಕಂ ನ ಚ ನಿಷ್ಕಳತ್ವಂ ನ ಸರ್ವಕಾಮ ನ ಖಿಲಾನ್ ವೃಣೋಮಿ ಹರಸ್ಯ ದಾಸತ್ವ ಮಹಂ ವೃಣೋಮಿ ಅಂತ ಹೇಳ್ತಾನೆ. ಎಂದಿಗೂ ನನಗೆ ಆ ಮಹೇಶ್ವರನ ಸೇವೆಯೊಂದೇ, ಅವನ ಕೈಂಕರ್ಯ ಒಂದೇ ನನಗೆ ಬೇಕಾಗಿರ್ತಕ್ಕಂಥದ್ದು. ಸ್ವರ್ಗಲೋಕನೂ ಬೇಡ, ಇಂದ್ರ ಪದವಿಯೂ ಬೇಡ, ಬ್ರಹ್ಮಲೋಕವೂ ಬೇಡ, ಮೋಕ್ಷ ಸಾಮ್ರಾಜ್ಯವೂ ನನಗೆ ಬೇಡ, ಯಾವ ಕೋರಿಕೆಗಳು ನನಗೆ ಬೇಡ ಅಂತ ಇಂದ್ರಗೆ ಹೇಳ್ತಾನೆ ಉಪಮನ್ಯು. ಆಗ ಮಹೇಶ್ವರ ತುಂಬ ಸಂತೋಷಗೊಂಡು ಹೇಳ್ತಾನೆ, ಪರಮೇಶ್ವರ ಪಶುಪತಿ ಸುಪ್ರೀತನಾಗುವವರೆಗೂ ನಾನು ಅವನು ಹೇಳ್ತಾನೆ, ಯಾರು ಉಪಮನ್ಯು ಇಂದ್ರಂಗೆ, ನಾನು ಆ ಪರಮೇಶ್ವರ ನನ್ನ ಒಲಿಯೋ ತನಕನೂ ನಾನು ಕಾಯ್ಕೊಳ್ತೀನಿ, ಎಷ್ಟು ಕಷ್ಟ ಆದರೂ ನಾನು ಸಹಿಸ್ಕೊಳ್ತೀನಿ, 100 ಜನ್ಮ ಆದರೂ ನಾನು ಕಾಯ್ತೀನಿ, ನಾನು ಮಾಡಿದ ಪಾಪ ಕರ್ಮಗಳನ್ನು ಅನುಭವಿಸ್ತೇನೆ, ಆದ್ದರಿಂದ ನನ್ನಲ್ಲಿ ಈಶ್ವರ ಭಕ್ತಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಇಂದ್ರ ನಸು ನಗುತ್ತಾ, ಎಲ್ಲವೋ ಈಶ್ವರ ಈಶ್ವರ ಅಂತ ಹೇಳ್ತಾ ಇದ್ದೀನಿ, ಅವನು ಯಾರವನು, ಎಂತಹ ದೊಡ್ಡವನು, ಎಲ್ಲಿದ್ದಾನೆ ಹೇಳು ನೋಡೋಣ ಅಂದಾಗ ಉಪಮನ್ಯು ಅಪರಿಮಿತವಾದ ಶಿವಭಕ್ತಿಯಲ್ಲಿ ಪರವಶನಾಗಿ, ದೇವೇಂದ್ರ ಕೇಳು, ಬ್ರಹ್ಮಜ್ಞಾನಿಗಳು ಯಾರನ್ನು ಸತ್ತು ಅಸತ್ತು ವ್ಯಕ್ತ ಅವ್ಯಕ್ತ ಅಂತ ತಿಳಿದುಕೊಳ್ತಾರೋ, ಅವನೇ ನಿತ್ಯಾತ್ಮಕ ಅಂತ ಹೇಳಿ ಉಪಾಸನೆ ಮಾಡ್ತಾರೋ, ಆದಿ ಮಧ್ಯ ಅಂತರಹಿತನಾಗಿರ್ತಾರೋ, ಜ್ಞಾನಾತ್ಮನು ಅಚಿಂತ್ಯನು ಪರಮಾತ್ಮನು ಯಾರೋ ಆ ಪರಮೇಶ್ವರನ ಅನುಗ್ರಹವನ್ನು ಮಾತ್ರ ನಾನು ಬಯಸ್ತೇನೆ. ಸಕಲ ಐಶ್ವರ್ಯಗಳು ಯಾವ ಮಹಾತ್ಮನಿಂದ ಲಭ್ಯವಾಗುತ್ತೋ, ಅವ್ಯಯವೂ ಅನಂತನೂ ಆದ ಭಗವಂತನೇ ನಾನು ಆಶ್ರಯಿಸ್ತೇನೆ. ಆದರೆ ನಿನ್ನೊಂದಿಗೆ ನನಗ್ಯಾಕೆ ಮಾತು, ಏನಾದ್ರಾಗಲಿ ನಾನು ಆ ಪರಮಶಿವನಿಂದ ಮಾತ್ರ ವರವನ್ನು ಪಡಿತೇನೆ, ನಿನ್ನಿಂದ ಮಾತ್ರವಲ್ಲ, ಹೋಗು ಅಂತ ಹೇಳಿಬಿಡ್ತಾನೆ ಉಪಮನ್ಯು ದೇವೇಂದ್ರನಿಗೆ. ಆಗ ಮಹರ್ಷಿಗಳ ಕಣ್ಣುಗಳ ಎದುರಿನಲ್ಲಿ ಹಂಸದಂತೆ ಶ್ವೇತವರ್ಣವಿದ್ದು ಅಮಿತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ವೃಷಭ ರೂಪವನ್ನು ಪ್ರತ್ಯಕ್ಷವಾಗುತ್ತೆ. ಅದು ಕ್ಷೀರಸಾಗರವೋ ಅನ್ನುವ ರೀತಿ ಶುಭ್ರ ವರ್ಣದಲ್ಲಿರುತ್ತೆ. ಅದರ ಬಾಲ ಕಪ್ಪು ಬಣ್ಣ ಹೊಂದಿರುತ್ತೆ. ಪರ್ವತದ ಗಾತ್ರದಲ್ಲಿದ್ದ ಆ ವೃಷಭ ನಸುಗೆಂಪು ಹಾಗೂ ಹಳದಿಯ ಬಣ್ಣದ ಕಣ್ಣುಗಳನ್ನು ಹೊಂದಿರುತ್ತೆ. ಅದರ ಶರೀರದಲ್ಲಿ ಬೇರೆ ಚಿನ್ನದ ಹಾರಗಳು ಪರಿಶೋಭಿಸುತ್ತಿರುತ್ತವೆ. ವಜ್ರದಂತೆ ಅದರ ಕೊಂಬುಗಳು ದೃಢವಾಗಿರುತ್ತವೆ. ಸುಂದರವಾದ ಮೋರೆ, ಸಕ್ರಮವಾದ ಗೊರಸುಗಳು, ಅಂದವಾದ ಮೂಗು, ಚೆಲುವಾದ ಕಿವಿಗಳು, ಹೀಗೆ ಬಹಳ ಮನೋಹರವಾಗಿರುತ್ತೆ. ಹಿಮಗಿರಿ ಶಿಖರದಂತೆ ಶ್ವೇತ ವರ್ಣದ ಶಿಖರವಿದ್ದಂತೆಯೂ ಕಂಗೊಳಿಸ್ತಾ ಇರತಕ್ಕಂತಹ ಆ ವೃಷಭವನ್ನು ಏರಿರ್ತಕ್ಕಂತಹ ಪಾರ್ವತಿಯನ್ನ ಜೊತೆಗೆ ಕೂಡಿಸ್ಕೊಂಡಿರ್ತಕ್ಕಂತಹ ಪರಮಶಿವ ಪೂರ್ಣ ಚಂದ್ರನಂತೆ ಶೋಭಿಸ್ತಾನೆ ಉಪಮನ್ಯು ಕಣ್ಣೆದುರುಗಡೆ. ಅವನ ತೇಜಸ್ಸು 1000 ಸೂರ್ಯರ ಕಾಂತಿಯಂತೆ ವ್ಯಾಪಿಸ್ತಾ ಇರುತ್ತೆ. ಪ್ರಳಯ ಕಾಲದ ಭಾಸ್ಕರನಂತೆ ನೋಡಕ್ಕೆ ಆಗೋಲ್ಲ, ಅಶಕ್ಯನಾಗಿರ್ತಾನೆ. ಏನಿದು ಅದ್ಭುತ ಕಾಂತಿ ಅಂತ ಉಪಮನ್ಯು ನೋಡ್ತಾ ಇದ್ದ ಹಾಗೆಯೇ ಆ ದಿವ್ಯ ತೇಜಸ್ಸು ಎಲ್ಲ ದಿಕ್ಕುಗಳಲ್ಲಿಯೂ ಕಣ್ಣು ಕುಕ್ಕುವಂತೆ ಮಿಂಚುತ್ತೆ. ನಂತರ ಕ್ಷಣ ಮಾತ್ರದಲ್ಲಿ ಅದೃಶ್ಯವಾಗುತ್ತೆ. ಅದೇ ಪ್ರದೇಶದಲ್ಲಿ ಮಹೇಶ್ವರ ವೃಷಭಾರೂಢನಾಗಿ ಪ್ರಶಾಂತ ಚಿತ್ತದಿಂದ ಪಾರ್ವತಿ ಜೊತೆ ಕೂಡಿ ಪ್ರತ್ಯಕ್ಷನಾಗ್ತಾನೆ. ಇಷ್ಟೇ ಅಂತ ಅಳಿಯಲಾಗದಂತಹ ರೂಪ, ಪರಿಮತ ಇಲ್ಲದ ತೇಜಸ್ಸಿನಂತಹ ಪ್ರಕಟನಾದ ಆ ನೀಲಕಂಠ ಹೇಗೆ ಕಾಣಿಸ್ತಾನೆ ಅಂತಂದರೆ, 18 ಭುಜಗಳಿಂದ, ಸರ್ವಾಭರಣಗಳಿಂದ, ಬಿಳಿಯ ಹೂಮಾಲೆಗಳಿಂದ, ಶುಕ್ಲ ಯಜ್ಞೋಪವೀತ ಧರಿಸಿದ ಆ ದೇವ ಗೋಚರನಾಗ್ತಾನೆ. ಅವನ ಅನುಚರರು ಕೂಡ ವೇಷಭೂಷಣಗಳಲ್ಲಿ ಶಂಕರನೇನೋ ಅನ್ನೋ ಹಾಗೆ ಕಾಣಿಸ್ತಾರೆ. ಬಾಲೇಂದು ಶೇಖರನ 3 ಕಣ್ಣುಗಳು 3 ಸೂರ್ಯರು ಅನ್ನೋ ಹಾಗೆ
ತೇಜಃಕಾಂತಿಯನ್ನು ಪ್ರಕಾಶಗೊಳಿಸ್ತಾ ಇರ್ತವೆ. ಅವನ ಬಗ್ಗೆ ಇಲ್ಲಿ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ಅಂತಂದರೆ, ಕಣ್ಣು ಮುಂದೆ ಅಂಥ ಈಶ್ವರ ಬಂದು ನಿಂತಿರೋದನ್ನು ಉಪಮನ್ಯುಗೆ ಅಷ್ಟು ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಆನಂತರ ಅವನಲ್ಲಿರ್ತಕ್ಕಂಥ ತ್ರಿಶೂಲ, ಇಟ್ಕೊಂಡಿರ್ತಕ್ಕಂಥ ತ್ರಿಶೂಲ ಆಗಿರ್ಬೋದು, ಕೊರಳಲ್ಲಿರ್ತಕ್ಕಂಥ ಸರ್ಪ ಆಗಿರ್ಬೋದು, ಎಲ್ಲನೂ ನೋಡ್ತಾನೆ. ಅವನ ಶಿವನ ಬಲಭಾಗದಲ್ಲಿ ಬ್ರಹ್ಮನನ್ನು ನೋಡ್ತಾನೆ, ಎಡಭಾಗದಲ್ಲಿ ವಿಷ್ಣುವನ್ನು ನೋಡ್ತಾನೆ, ಗಜವದನನ್ನು ನೋಡ್ತಾನೆ, ಕುಮಾರಸ್ವಾಮಿಯನ್ನು ನೋಡ್ತಾನೆ. ಎಲ್ಲರೂ ಒಟ್ಟಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಸರಿ, ನಂದಿನೋ ಒಳ್ಳೆ ರುದ್ರನ ಪ್ರತಿರೂಪವೇನೋ ಅವನು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದಾನೆ, ಗಂಟೆಗಳನ್ನು ಕಟ್ಟಿಕೊಂಡು. ಸ್ವಯಂಭುವಾದಿ ಮನುಗಳು, ಭೃಗು ಮುಂತಾದ ಮಹರ್ಷಿಗಳೆಲ್ಲ, ಇಂದ್ರಾದಿ ದೇವತೆಯರು ಶಿವನ ಸುತ್ತಲೂ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸಕಲ ಭೂತಗಣಗಳು, ಸಪ್ತ ಮಾತೃಕೆಯರು ದೇವಾದಿ ದೇವನಿಗೆ ನಮಿಸ್ತಾ ನಿಂತ್ಕೊಂಡಿದ್ದಾರೆ. ಎಲ್ಲ ಸ್ತೋತ್ರಗಳನ್ನು ಸ್ತುತಿಸ್ತಾ ಇದ್ದಾರೆ. ನಾರಾಯಣ, ಬ್ರಹ್ಮದೇವ ಅವರೆಲ್ಲ ಸಾಮವೇದ ಮಂತ್ರಗಳಿಂದ ಕೀರ್ತನೆಗೈತಾ ಇದ್ದಾರೆ. ದೇವೇಂದ್ರ ಶತರುದ್ರಿಯರಿಂದ ಕೀರ್ತಿಸಿ ಶಿವನನ್ನು ಪರಬ್ರಹ್ಮನೆಂದ ಕೊಂಡಾಡ್ತಾನೆ. ಈ ಮಹಾ ಅದ್ಭುತ ದೃಶ್ಯವನ್ನು ನೋಡ್ತಾ ಇದ್ದ ಉಪಮನ್ಯುವು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಅವನು ಈ ರೀತಿ ಹೇಳ್ತಾನೆ: ನಮೋ ದೇವಾದಿದೇವಾಯ ಮಹಾದೇವಾಯ ವೈ ನಮಃ, ಶಕ್ರರೂಪಾಯ ಶಕ್ರಾಯ ಶಕ್ರವೇಷಧರಾಯ ಚ, ನಮಸ್ತೆ ವಜ್ರಹಸ್ತಾಯ ಪಿಂಗಳಾಯ ಅರುಣಾಯ ಚ, ಪಿನಾಕಪಾಣಯೇ ನಿತ್ಯಂ ಶಂಖಶೂಲಧರಾಯ ಚ, ನಮಸ್ತೆ ಕೃಷ್ಣವಾಸಾಯ ಕೃಷ್ಣಾಕುಂಚಿತಮೂರ್ಧಜೆ, ಕೃಷ್ಣಾಜಿನೋತ್ತರೀಯಾಯ ಕೃಷ್ಣಾಸ್ವಭಿರತಾಯ ಚ, ಶುಕ್ಲವರ್ಣಾಯ ಶುಕ್ಲಾಯ ಶುಕ್ಲಾಂಬರಧರಾಯ ಚ, ಶುಕ್ಲಭಸ್ಮಾನಲಿಪ್ತಾಯ ಶುಕ್ಲಕರ್ಮರತಾಯ ಚ, ತ್ವಂ ನೋ ಗತಿಶ್ಚ ಶ್ರೇಷ್ಠಶ್ಚ ತ್ವಮೇವ ಹೃದಯಂ ತಥಾ, ತ್ವಂ ಬ್ರಹ್ಮ ಸರ್ವದೇವಾನಾಂ ರುದ್ರಾಣಾಂ ನೀಲಲೋಹಿತಃ, ಆತ್ಮಾ ಚ ಸರ್ವಭೂತಾನಾಂ ಸಾಂಖ್ಯೇ ಪುರುಷ ಉಚ್ಯತೆ, ನಮಸ್ತೆ ಭಗವನ್ ದೇವ ನಮಸ್ತೆ ಭಕ್ತವತ್ಸಲ, ಯೋಗೀಶ್ವರ ನಮಸ್ತೇಸ್ತು ನಮಸ್ತೆ ವಿಶ್ವಸಂಭವ ಅಂತ ಸ್ತುತಿ ಮಾಡ್ತಾನೆ. ಆಗ ಸುಗಂಧಭರಿತವಾಗಿರ್ತಕ್ಕಂತಹ ಪುಷ್ಪವೃಷ್ಟಿ ಉಪಮನ್ಯು ಮೇಲೆ ಆಗುತ್ತೆ. ದೇವದುಂದುಭಿಗಳೆಲ್ಲ ಮೊಳಗುತ್ತವೆ. ಪರಮೇಶ್ವರಂಗೆ ಸಂತೋಷವಾಗಿ ಉಪಮನ್ಯುವಿನ ಭಕ್ತಿಭಾವವನ್ನು ನೋಡಿದ್ರಾ ಅಂತ ದೇವತೆಗಳನ್ನೆಲ್ಲ ಕೇಳ್ತಾನೆ. ಅವರೆಲ್ಲರೂ ಹೌದು, ಉಪಮನ್ಯು ಎಲ್ಲ ಇಷ್ಟಾರ್ಥಗಳನ್ನೆಲ್ಲ ಹೊಂದುವಂತಾಗಲಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾರೆ. ದೇವತೆಗಳೆಲ್ಲ ಹೇಳ್ತಾರೆ. ಅವನು ಖುಷಿಯಾಗುತ್ತೆ ಪರಶುವನಿಗೆ. ಅವನು ಬಹಳ ಸಂತೋಷದಿಂದ ಉಪಮನ್ಯುವನ್ನು, ಕಂದ, ನಿನ್ನ ಭಕ್ತಿಯನ್ನು ಕಂಡು ಸಂತಸವಾಗಿದೆ, ನೀನು ನನ್ನವನು, ಏನು ಬೇಕು ಕೇಳು ಅಂದಾಗ ಉಪಮನ್ಯು ತುಂಬ ಖುಷಿಯಾಗ್ಬಿಟ್ಟು, ಮಹಾದೇವ ತಂದೆ, ನನಗೆ ಯಾವಾಗಲೂ ನಿನ್ನಲ್ಲಿ ಭಕ್ತಿ ವೃದ್ಧಿಯಾಗುವಂತೆ ಅನುಗ್ರಹಿಸು, ಮತ್ತು ಭೂತ ಭವಿಷ್ಯತ್ತು ವರ್ತಮಾನಗಳಿಗೂ ವೇದ್ಯವಾಗುವಂತಹ ಶಕ್ತಿಯನ್ನು ಕೊಡು, ನನಗೂ ನನ್ನ ಕುಟುಂಬದವರಿಗೂ ಸದಾ ಕ್ಷೀರ ಪ್ರಾಪ್ತಿಯನ್ನು ಕರುಣಿಸಿ ನೀನು ನನ್ನ ಆಶ್ರಮದಲ್ಲಿ ನೆಲೆಸುವಂತೆ ವರ ನೀಡು ಎಂದು ಪ್ರಾರ್ಥನೆ ಮಾಡಿಕೊಳ್ತಾನೆ. ಪರಮೇಶ್ವರ, ಅಪ್ಪ, ದುಃಖ ಜನ್ಮ ಮೃತ್ಯುಗಳು ಇನ್ನು ಮುಂದೆ ನೀನು ಇರೋದಿಲ್ಲ, ನೀನು ಕೀರ್ತಿಶಾಲಿಯಾಗಿದ್ದೀಯೇ, ಪರಮ ತೇಜ ಸಂಪನ್ನನಾಗಿದ್ದೀಯೇ, ದಿವ್ಯ ಜ್ಞಾನವನ್ನು ಗಳಿಸಿದ್ದೀಯೇ, ಸಕಲ ಮಹರ್ಷಿಗಳಿಂದಲೂ ಸ್ತೋತ್ರಿಸಲ್ಪಟ್ಟಿದ್ದೀಯೇ, ಮತ್ತು ನಿನ್ನಲ್ಲಿ ಸದ್ಗುಣ ಸುಶೀಲ ಸಂಪತ್ತೆಲ್ಲವೂ ಕೂಡ ನಿನಗೆ ಅಕ್ಷಯವಾಗಲಿ, ನಿನ್ನ ಯೌವನ ನಿರುಪಮ ತೇಜಸ್ಸಿನಿಂದ ಪರಿಶೋಭಿಸಲಿ, ನೀನು ಬಯಸಿದಾಗ ಕ್ಷೀರ ಸಮುದ್ರವೇ ನಿನ್ನ ಮನೆ ಮುಂದೆ ಹರಿಲಿ, ಬಂಧು ಮಿತ್ರ ಸಮೇತನಾದ ನೀನು ಕಲ್ಪಾಂತದಲ್ಲಿ ನನ್ನನ್ನು ಹೊಂದುವಂತಾಗಲಿ, ನನ್ನಲ್ಲಿ ಭಕ್ತಿಯು ನಿರಂತರವಾಗಿ ನಿನ್ನ ಚಿತ್ತದಲ್ಲಿ ಸ್ಥಿರಗೊಂಡಿರಲಿ, ನೀನು ನೆನೆಸಿದೊಡನೆ ಕರೆದೊಡನೆ ಮಾತನಾಡ್ತೀನಿ, ನಿನ್ನ ಬಳಿಗೆ ಬರ್ತೀನಿ ಅಂತ ಹೇಳಿ ಶಿವ ಅಂತರ್ಧಾನನಾಗ್ತಾನೆ. ಉಪಮನ್ಯು ಸಕಲ ಸಿದ್ಧಿಗಳನ್ನು ಗಳಿಸಿ ಮಹಾಪ್ರಭಾವ ಸಂಪನ್ನನಾಗ್ತಾನೆ. ತಂದೆ ಆಶ್ರಮಕ್ಕೆ ತಿರುಗಿ ತಾಯಿ ತಂದೆಯರಿಗೆ ಎಲ್ಲ ವಿಷಯನೂ ಹೇಳ್ತಾನೆ. ಪರಮೇಶ್ವರನಿಂದ ಅನುಗ್ರಹೀತರಾಗಿರ್ತಕ್ಕಂಥವರೆಲ್ಲ ಬಹಳ ಸಂತೋಷಗೊಂಡು
ಕೆಲವು ಕಾಲಾನಂತರ ಎಲ್ಲರನ್ನೂ ಬಿಟ್ಟು ಉಪಮನ್ಯು ಏನು ಮಾಡ್ತಾನೆ, ಸ್ವಲ್ಪ ದೂರ ಒಂದು ಪ್ರಾಂತ್ಯಕ್ಕೆ ಹೋಗಿ ಅಲ್ಲಿ ಆಶ್ರಮವನ್ನು ನಿರ್ಮಿಸಿಕೊಂಡು ತಪೋನಿಷ್ಠನಾಗ್ಬಿಡ್ತಾನೆ ಉಪಮನ್ಯು. ಹಿಮಾಲಯ ಪರ್ವತದ ತಪ್ಪಲಿನಲ್ಲಿರ್ತಕ್ಕಂತಹ ಉಪಮನ್ಯುವಿನ ಆಶ್ರಮ ಬಹಳ ತುಂಬ ಪ್ರಭಾವದಿಂದ ಅದ್ಭುತವಾಗಿತ್ತು. ಬ್ರಾಹ್ಮಣರ ಸಮೂಹದಿಂದ ಕೂಡಿತ್ತು. ದೇವ ಗಂಧರ್ವದಿಂದ ಪೂಜಿಸಲ್ಪಡ್ತಿರ್ತಕ್ಕಂಥ ಆಶ್ರಮ ತುಂಬ ಚೆನ್ನಾಗಿತ್ತು. ಫಲವೃಕ್ಷಗಳಿಂದ, ಹೂವಿನ ಒಂದು ಗಿಡಗಳಿಂದ, ಲತಾ ಕುಂಚಗಳಿಂದ, ಮೃಗ ಪಕ್ಷಿಗಳಿಂದ ಆಗಿರ್ತಕ್ಕಂತಹದ್ದಾಗಿತ್ತು. ಸರೋವರ ಅಂದರೆ ಆ ಆಶ್ರಮದ ಒಂದು ವಾತಾವರಣ ತುಂಬ ಚೆನ್ನಾಗಿತ್ತು. ಆಯಿತಾ, ಅಲ್ಲಿ ಹೀಗಿತ್ತು, ಪ್ರಾಣಿಗಳೆಲ್ಲ ಇದ್ದರೂ ಕೂಡ ಹಾವು ಮುಂಗ್ಸಿ ಮಧ್ಯೆ ವೈರತ್ವ ಇರಲಿಲ್ಲ, ಹುಲಿ ಜಿಂಕೆಗಳಲ್ಲಿ ದ್ವೇಷನೇ ಇರಲಿಲ್ಲ. ಎಲ್ಲವೂ ಕೂಡ ನೋಡಿದಾಗ ಆಶ್ಚರ್ಯ ಉಂಟು ಮಾಡಿದಂಗಿತ್ತು. ಒಂದು ಸರ್ತಿ ಶ್ರೀಕೃಷ್ಣ ತನ್ನ ಅಷ್ಟಪತ್ನಿಯರಲ್ಲಿ ಒಬ್ಬಳಾಗಿರ್ತಕ್ಕಂಥ ಜಾಂಬವತಿ ದೇವಿಗಳಲ್ಲ, ಅಲ್ಲಿ ಕೃಷ್ಣನ ಹೆಂಡತಿಯವಳು ಜಾಂಬವತಿ, 8 ಹೆಂಡತಿಯಲ್ಲಿ ಅವಳು ಕೃಷ್ಣನ ಒಂದು ಪ್ರೀತಿಗೆ ಪಾತ್ರಳಾಗಿ ತನಗೊಬ್ಬ ಮಗ ಬೇಕು ಅಂತ ಕೇಳ್ಕೊಳ್ತಾಳೆ. ಆಗ ಕೃಷ್ಣ 12 ವರ್ಷ ಪರಮೇಶ್ವರನನ್ನು ತಪಸ್ಸು ಮಾಡಿದ್ರೆ ಮಾತ್ರ ನಿನಗೆ ಸುಪುತ್ರ ಬರೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಅದು ದುರ್ಲಭವಾಗಿರೋ ಕೋರಿಕೆ ಅಂತ ಹೇಳಿದಾಗ ಅವಳು, ನಾಥ, ನನಗೆ ನಿನ್ನಂತಹ ಮಗನೇ ಬೇಕು, ಅದಕ್ಕಾಗಿ ನೀನು ಶಿವನನ್ನು ಕುರಿತು 12 ವರ್ಷ ತಪಸ್ಸು ಮಾಡಲು ನನಗೆ ಸಮರ್ಥವೇ, ಆದರೆ ಹೋಗಿ ಬಾ ಅಂತ ಹೇಳ್ತಾಳೆ. ಒಪ್ಕೊಂಡು ತನ್ನ ಪತ್ನಿಗೆ ಪ್ರಿಯವಾಗಿರ್ತಕ್ಕಂಥ ಕೆಲಸ ಮಾಡಲು ನಿರ್ಧರಿಸಿ ಗದ, ಸಾಂಬನೆ ಮುಂತಾದ ತನ್ನ ಮಕ್ಕಳಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಗರುಡಾರೂಢನಾಗಿ ಹಿಮಾಲಯ ಪರ್ವತ ಪ್ರದೇಶಕ್ಕೆ ಬರ್ತಾನೆ. ಅಲ್ಲಿ ಬ್ರಹ್ಮಲೋಕವು ಅಂತ ಇವಳೇನು ಮಾಡಬೇಕು ಅಂತ ಹೇಳಿದಾಗ, ನೀನೇ ಶಿವನನ್ನು ಕುರಿತು ತಪಸ್ಸು ಮಾಡಬೇಕು ಅಂತಕ್ಕಂಥದ್ದನ್ನು ಅವಳು ಒಪ್ಕೊಂಡಾಗ, ಅಂದರೆ ಹೆಂಡತಿಗೆ ಮಗು ಆಗಬೇಕು ಅಂದರೆ ಇವನು 12 ವರ್ಷ ಈಶ್ವರನ ತಪಸ್ಸು ಮಾಡಬೇಕಾಗತ್ತೆ. ಅದಕ್ಕೆ ಅವನು ಹಿಮಾಲಯ ಪರ್ವತಕ್ಕೆ ಹೋಗ್ತಾನೆ. ಹೋದಾಗ ಅಲ್ಲಿ ಹೆಂಗೆ ಇರುತ್ತೆ, ಉಪಮನ್ಯು ಆಶ್ರಮವನ್ನು ನೋಡ್ತಾನೆ. ಬ್ರಹ್ಮಲೋಕವೇನೋ ಅನ್ನೋ ಹಂಗಿರ್ತಕ್ಕಂಥ ಉಪಮನ್ಯು ಆಶ್ರಮದಲ್ಲಿ ನೋಡಿ ಅಲ್ಲಿ ಇಳಿದು ಗರುತ್ಮಂತನನ್ನು ಯಥಾಸ್ಥಾನಕ್ಕೆ ಕಳಿಸ್ಕೊಟ್ಬಿಟ್ಟು ಕಾಲ್ನಡಿಗೆಯಲ್ಲಿ ಆಶ್ರಮದತ್ತ ಹೋಗ್ತಾನೆ. ಅಲ್ಲಿ ತಪೋತಯಸ್ಸಿನಿಂದ ಅಗ್ನಿಹೋತ್ರರಂತೆ ಜ್ವಾಜ್ವಲ್ಯಮಾನವಾಗಿ ಪ್ರಕಾಶಿಸ್ತಾ ಇರ್ತಕ್ಕಂತಹ ಬಹು ಜನ ಶಿಷ್ಯರ ಜೊತೆ ಸಂಚಯದಿಂದ ಪರಮಶಾಂತ ಮುದ್ರೆ ವಹಿಸಿ ಪ್ರಜ್ಞೆ ಯೋಗಕ್ಷೇತ್ರದಿಂದ ಕೂಡಿರ್ತಕ್ಕಂತಹ ಯುವಕನಾಗಿರ್ತಕ್ಕಂಥ ಉಪಮನ್ಯುವನ್ನು ನೋಡ್ತಾನೆ. ಉಪಮನ್ಯು ಶ್ರೀಕೃಷ್ಣನ ಬಹಳ ಭಕ್ತಿಯಿಂದ ಆದರ ಮಾಡ್ಕೊಳ್ತಾನೆ. ತನ್ನ ದಿವ್ಯ ದೃಷ್ಟಿಯಿಂದ ಅವನು ಏನಕ್ಕೆ ಬಂದಿಯಾನೆ ಅಂತಲೂ ಅವನಿಗೆ ಗೊತ್ತಾಗುತ್ತೆ. ಕೃಷ್ಣ, ಸಕಲ ಲೋಕಗಳನ್ನು ತಿಳಿದಿರ್ತಕ್ಕಂಥ ನೀನು ನನ್ನನ್ನು ನೋಡಲು ಬಂದಿರುವಿಯಾ? ಸರ್ವ ತಪಸ್ಸುಗಳಿಗೂ ಫಲಪ್ರದಾತನಾದ ನಿನಗೆ ತಪಸ್ಸೇ, ಸಕಲ ಲೋಕಗಳಿಗೂ ತಂದೆಯಾದ ನಿನಗೆ ಪುತ್ರನು ಬೇಕೇ? ಎಂಥ ವಿಚಿತ್ರ ಇದು! ನಿನ್ನ ಲೀಲಾವಿಲಾಸಗಳನ್ನು ಯಾರು ತಾನೇ ತಿಳ್ಕೊಳ್ತಾರೆ? ಸರಿಯಾಗಲಿ, ನೀನಿಲ್ಲಿ ಮಹೇಶ್ವರನನ್ನು ಕುರಿತು ತಪಸ್ಸು ಮಾಡು. ಆ ದೇವದೇವನು ನಿನಗೆ ದರ್ಶನವಿತ್ತು ಇಷ್ಟಾರ್ಥ ಸಿದ್ಧಿಯನ್ನು ನೀಡ್ತಾನೆ. ಹಿಂದೆ ದೇವತೆಗಳು ಮಹರ್ಷಿಗಳು ಈ ಪ್ರದೇಶದಲ್ಲಿ ತಪಸ್ಸನ್ನು ಆಚರಿಸಿ ಬ್ರಹ್ಮಚರ್ಯೇ ತಪಸ್ಸು ಸತ್ಯ ಶ್ರಮದಮನಾದಿಗಳಿಂದ ಶಂಕರರನ್ನು ಸುಪ್ರೀತನನ್ನಾಗಿಸಿ ಅವರವರ ಅಭೀಷ್ಟಗಳನ್ನು ಹೊಂದಿದ್ದಾರೆ. ಮೇರು ಪರ್ವತವನ್ನೇ ಅಲುಗಾಡಿಸಿರ್ತಕ್ಕಂಥ ಹಿರಣ್ಯಕಶಿಪು ಇಲ್ಲಿ ತಪಸ್ಸು ಮಾಡಿ ಶಿವನಿಂದ ಸರ್ವಶಕ್ತಿಗಳನ್ನೂ ಐಶ್ವರ್ಯಗಳನ್ನೂ ಪಡ್ಕೊಂಡಿದ್ದಾನೆ. ಮಂದರನೆಂಬ ಅವನ ಪುತ್ರನೂ ಸಹ ಪರಮೇಶ್ವರ ಅನುಗ್ರಹ ಹೊಂದಿ ಅನೇಕ ವರ್ಷಗಳ ಕಾಲ ಇಂದ್ರನನ್ನು ಹಿಂಸಿಸಿ ಕಾಟ ಕೊಟ್ಟಿರ್ತಾನೆ. ವಿಷ್ಣು ಚಕ್ರವಾಗಲಿ ಇಂದ್ರನ ವಜ್ರಾಯುಧವಾಗಲಿ ಅವನ ಪರಾಕ್ರಮದ ಮುಂದೆ ತೃಣ ಆಗಿತ್ತಂತೆ. ಹಾಗೆ ಬಲಗರ್ಭಿತವಾಗಿರ್ತಕ್ಕಂತಹ ಅವನು ಜಲಗರ್ಭದಲ್ಲಿದ್ದಾಗ ಆ ದುಷ್ಟದ ಸೊಕ್ಕನ್ನು ಮುರಿಯಲು ದೀಪ್ತಾನಲ ತೇಜಸ್ಸಿಗೆ ಪ್ರತಿಮಾನವಾದ ಕಾಂತಿಯಿಂದ ಬೆಳಗುತ್ತಿದ್ದ ಎದುರಿಸಲಾಗದಂತಹ ಒಂದು ಮಹಾಚಕ್ರವನ್ನು ಸೃಷ್ಟಿ ಮಾಡಿ ನಿನಗೆ ಕೊಟ್ಟ. ಅದು ನಿನಗೆ ಸುದರ್ಶನ ಚಕ್ರವಾಯಿತು. ನೆನಪಿದೆಯಾ? ಇನ್ನೂ ಅನೇಕ ಮಂದಿ ರಾಕ್ಷಸರಲ್ಲಿ ತಪಸ್ಸು ಮಾಡಿ ಮಹಾಶಕ್ತಿವಂತರಾಗಿದ್ದಾರೆ. ಸಂತಾನವಿಲ್ಲದ ಸ್ವಯಂಭೂ ಅಂತಕ್ಕಂಥ ಮಹನೀಯ ತಪಸ್ಸಿನ ಫಲವಾಗಿ ಶಿವನಿಂದ ಅನೇಕ ಪುತ್ರರನ್ನು ಹೊಂದಿದ್ದಾನೆ. ಯಾಜ್ಞವಲ್ಕ್ಯ ಮತ್ತು ಭಗವಾನಾಗಿರ್ತಕ್ಕಂಥ ವ್ಯಾಸಮಹರ್ಷಿಯೂ ಕೂಡ ಇಲ್ಲಿ ಈಶ್ವರನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಹೊಂದಿದ್ದಾರೆ. ತಮ್ಮ ನಾರದನು ಈಶ್ವರನ ಕೃಪೆಯಿಂದಲೇ ದೇವರ್ಷಿಯಾಗಿದ್ದಾನೆ. ನಾನೂ ಸಹ ಪರಮಜ್ಞಾನಿಯಾಗಲು ಪರಮೇಶ್ವರನ ಅನುಗ್ರಹವೇ ಕಾರಣ. ಈ ರೀತಿಯಾಗಿ ಉಪಮನ್ಯು ಶ್ರೀಕೃಷ್ಣನಿಗೆ ಈಶ್ವರನ ಮಹಾತ್ಮೆಯನ್ನು 8 ದಿವಸಗಳ ಕಾಲ ತಿಳಿಸ್ಕೊಡ್ತಾನೆ. ಆದರೆ ಶಿವನ ಅದ್ಭುತ ಚರಿತ್ರೆಯನ್ನು ಕೇಳುತ್ತಾ ಮೈಮರೆತ ಕೃಷ್ಣನಿಗೆ ಅದು 8 ಕ್ಷಣಗಳಂತೆ ಕಳೆದುಕೊಂಡ್ಬಿಡುತ್ತೆ. ನಂತರ ಉಪಮನ್ಯು ಶಿಷ್ಯನಾಗಿರ್ತಕ್ಕಂತಹ ಶ್ರೀಕೃಷ್ಣ ಆ ಮಹರ್ಷಿಯಿಂದ ಯಥಾವಿಧಿಯಾಗಿ ತಪೋದೀಕ್ಷೆ ಕೈಕೊಂಡು
ದಂಡ ಧರಿಸಿ ಮುಂಡನ್ನು ಮಾಡಿಸಿಕೊಂಡು ನಾರುಬಡಿ ಉಟ್ಕೊಂಡು 1 ಮಾಸ ಹಣ್ಣುಗಳನ್ನು ಭುಜಿಸುತ್ತಾ 1 ತಿಂಗಳು ನೀರನ್ನು ಕ್ರಮೇಣ ಗಾಳಿಯನ್ನು ಆಹಾರವಾಗಿ ಸೇವನೆ ಮಾಡಿ ಕೈಗಳನ್ನು ಮೇಲಕ್ಕೆತ್ತಿ ನಿಂತು ತಪಸ್ಸು ಮಾಡ್ತಾನೆ. ಆಗ ಕರುಣಾಳುವಾಗಿರ್ತಕ್ಕಂತಹ ಶ್ರೀ ಶಿವಶಂಕರ ಪ್ರತ್ಯಕ್ಷನಾಗ್ತಾನೆ. ಶ್ರೀಕೃಷ್ಣ ಆನಂದ ಹೃದಯಾರವಿಂದನಾಗಿ ಹೇಳ್ತಾನೆ, ಹೇ ಪಾರ್ವತಿ ವಲ್ಲಭ, ನಮೋಸ್ತುತೆ ಶಾಶ್ವತ ಪುಣ್ಯಯೋನಿ, ಬ್ರಹ್ಮಾದಿಪಾಂ ತ್ವಾಂ ಋಷಯೋ ವದಂತಿ, ತ್ವಮೇವ ನಾರಾಯಣ ಶಬ್ದ ಸಂಗಂ ನರಂಚ ಸತ್ಯಂ ಪ್ರವದಂತ್ ಸಂತಹ ಅಂತ ಕೊಂಡಾಡ್ತಾನೆ ಈಶ್ವರನನ್ನು. ಉಪಮನ್ಯು ಕೂಡ ಆ ಅದ್ಭುತ ರೂಪವನ್ನು ನೋಡಿ ಬಹಳ ಸಂತೋಷವನ್ನು ಪಡ್ತಾನೆ. ಹೀಗೆ ಉಪಮನ್ಯು ಪಾರ್ವತಿ ಪರಮೇಶ್ವರನ್ನು ಹಾಡಿ ಹೊಗಳಿ ಅವರನ್ನು ಕಂಡು ಅರ್ಧನಾರೀಶ್ವರ ಸ್ತೋತ್ರವನ್ನು ರಚಿಸ್ತಾನೆ. ಅವರಿಬ್ಬರೂ ನೋಡಿ ಅರ್ಧನಾರೀಶ್ವರ ಸ್ತೋತ್ರ ತುಂಬ ಚೆನ್ನಾಗಿದೆ. ಅವನು ಉಪಮನ್ಯು ರಚಿಸತಕ್ಕಂತಹ ಈ ಅರ್ಧನಾರೀಶ್ವರ ಸ್ತೋತ್ರವನ್ನು ಯಾರು ಭಕ್ತಿಯಿಂದ ಪಠಿಸಿದ್ರೂ ಕೇಳಿದ್ರೂ ಕೂಡ ಸಕಲ ಇಷ್ಟಾರ್ಥಗಳನ್ನು ಹೊಂದಿ ಶಿವಸಾಯುಜ್ಯವನ್ನು ಗಳಿಸ್ತಾರೆ ಅಂತಂದ್ಬಿಟ್ಟು ಶ್ರೀಕೃಷ್ಣನಿಗೆ ತಿಳಿಸ್ತಾನೆ. ಅಂತೆಯೇ ತಂಡಿ ಮಹರ್ಷಿಯ ಭಕ್ತಿ ವೃತ್ತಾಂತವನ್ನು ತಿಳಿಸ್ತಾನೆ. ಶ್ರೀಕೃಷ್ಣ ಪರಮ ಸಂತೋಷದಿಂದ ಉಪಮನ್ಯುವಿನಿಂದ ವಿದಾಯ ಪಡೆದು ತನ್ನ ಮಂದಿರಕ್ಕೆ ವಾಪಸ್ಸಾಗ್ತಾನೆ. ಶಿವನ ಅನುಗ್ರಹದಿಂದ ಶ್ರೀಕೃಷ್ಣ ಎಲ್ಲ ಅಭಿಷ್ಟಗಳನ್ನು ಹೊಂದಿ ಅವನು ಕೃತಾರ್ಥನಾಗ್ತಾನೆ. ಇದು ಉಪಮನ್ಯು ಮಹರ್ಷಿಯ ಕಥೆ. ಮುಖ್ಯವಾಗಿ ಉಪಮನ್ಯು ಮಹರ್ಷಿಯು ಹೇಳಿರ್ತಕ್ಕಂತಹ ಇದು ಅರ್ಧನಾರೀಶ್ವರ ಸ್ತೋತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಧನ್ಯವಾದಗಳು.